ಮತ್ತಾಯನ ಬರೆದ ಸುವಾರ್ತೆ ಅದರ 1ನೇ ಅಧ್ಯಾಯ 21ನೇ ವಾಕ್ಯ. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಯೇಸು ಈ ಭೂಲೋಕಕ್ಕೆ ಬಂದಿದ್ದು ಅವರನ್ನು ಅವರ ಪಾಪಗಳಿಂದ ಬಿಡಿಸಿ. ಆತನು ಬಂದದ್ದು ಜನರನ್ನು ಅವರ ಪಾಪಗಳಿಂದ, ಅವರನ್ನು ಅವರ ಪಾಪಗಳಿಂದ ಬಿಡಿಸಿ. ಅದಕ್ಕೆ ಯೇಸು ಬಂದದ್ದು. ಕ್ರಿಸ್ಮಸ್ ಸಮಯಗಳಲ್ಲೂ ಈ ವಾಕ್ಯಗಳನ್ನ ಎಲ್ಲ ಸೇವಕರು, ಎಲ್ಲ ದೇವ ಮಕ್ಕಳು ಮಾತಾಡ್ತಾರೆ. ಹಾಗಾದ್ರೆ ಯೇಸು ಈ ಭೂಲೋಕಕ್ಕೆ ಬಂದದ್ದು ಅವರನ್ನು ಯಾರು ಪಾಪದಲ್ಲಿದ್ದಾರೋ, ಹಾಗಾದ್ರೆ ಯೇಸು ಸತ್ತದ್ದು ಏನಕ್ಕಪ್ಪ ಅಂತಂದ್ರೆ, ಪಾಪಗಳನ್ನು ಒತ್ತುಕೊಂಡು ಸಾಯುತ್ತಾ ಇದ್ದ ನಮ್ಮನ್ನು ನಿರಂತರವಾಗಿ ಬದುಕಿಸುವುದಕ್ಕಾಗಿ ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದನು. ಯಾವುದಕ್ಕಾಗಿ ಬಂದನೋ ಈಗ ಹೇಳ್ಬೋದು, ಅದನ್ನು ಶಿಲುಬೆಯಲ್ಲಿ ನೆರವೇರಿಸಿದನು. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 1 ಪೇತ್ರನು 2ನೇ ಅಧ್ಯಾಯ 24ನೇ ವಾಕ್ಯ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಇವಾಗ 2 ವಾಕ್ಯನು ರಕ್ಷಣೆಗೊಂಡ ದೇವ ಮಕ್ಕಳು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳ ಮುಂದೆ, ನಿಮ್ಮ ಯೋಚನೆಗಳಲ್ಲಿ ನೀವು ತಗೊಂಬನ್ನಿ. ಯೇಸು ಬಂದಿದ್ದು ಅವರನ್ನು ಅವರ ಪಾಪದಿಂದ ಬಿಡುಗಡೆಗೊಂಡಿದ್ದೇನೆ. ಮೊದಲು ನಾವೇ ನಮ್ಮ ಪಾಪದಿಂದ ಬಿಡುಗಡೆಗೊಂಡಿದ್ದೇನೆ. ಯೇಸು ಬಂದಿದ್ದು ಅವರನ್ನು ಅವರ ಪಾಪದಿಂದ ಬಿಡಿಸಿ, ಆಮೇಲೆ ಕಾಯೋದು, ಆಮೇಲೆ ಹೋಗೋಣ. ಇಲ್ಲಿ ಪೇತ್ರನು ಬರೀತಾನೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ನೋಡಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ಮರಣದ ಕಂಬವನ್ನು 2000 ವರ್ಷಗಳ ಹಿಂದೆ ಆತನು ಮರಣದ ಕಂಬವನ್ನು ಏರಿದನು. ಅಷ್ಟೇ. ಯಾಕೆ ಮರಣದ ಕಂಬನ ಇರೋದನು? ನಮ್ಮ ಪಾಪಗಳನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಾವು ನೀತಿವಂತರಾಗಿ ಜೀವಿಸುವಂತೆ. ಪಾಪದಿಂದ ಬಿಡುಗಡೆ ಆಗಿದ್ದೇನೆ. ಯಾವುದು ಪಾಪ? ಹಳೆ ಜೀವನ. ಯಾವುದು ಪಾಪ? ಹಳೆ ಸ್ವಭಾವಗಳು. ಯಾವುದು ಪಾಪ? ಅನ್ಯರಂತೆ ಜೀವಿಸುವುದು. ಯಾವುದು ಪಾಪ? ದೇವರ ವಾಕ್ಯದಂತೆ ನಡೆಯದೇ ಇರುವುದು. ಇನ್ನು ಯಾರಾದರೂ ಪಾಪದಲ್ಲಿರೋದಾದರೆ, ನೀವಿನ್ನೂ ರಕ್ಷಣೆಗೊಳ್ಳಿಲ್ಲ, ಆದರೆ ರಕ್ಷಣೆಗೊಂಡು ಮತ್ತೆ ತಿರುಗಿ ಹಳೆ ಜೀವನಕ್ಕೂ ನೀವು ತಿರುಗಿ ಬಂದಿರೋದಾದರೆ ನೀವು ರಕ್ಷಣೆನ ಕಳ್ಕೊಂಡಿರ್ತೀರಿ. ಯೇಸು ಬಂದದ್ದು ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಯೇಸು ಶಿಲುಬೆಯಲ್ಲಿ ಸತ್ತದ್ದು ನಮ್ಮನ್ನು ಪಾಪದಿಂದ ರಕ್ಷಿಸಿ ಬಿಡುಗಡೆ ಮಾಡಿ ನೀನು ನಾನು ನೀತಿವಂತರಾಗಿ ಜೀವಿಸಬೇಕು ಅಂತ. ಹಲ್ಲೆಲೂಯ. ಈ ಸುವಾರ್ತೆನೇ ಲೋಕದ ಕಟ್ಟ ಕಡೆಯವರೆಗೂ ಹೋಗಬೇಕು. ಅದನ್ನೇ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿ ಹೋಗಿದ್ದು, ಲೋಕದ ಕಟ್ಟ ಕಡೆಯವರೆಗೂ ನೀವು ಹೋಗಿ. ಯಾಕೆ ಹೋಗಬೇಕು? ಯೇಸು ಬಂದದ್ದು ಅವರನ್ನು, ಪಾಪ ಇದೆ ಭೂಮಿ ಮೇಲೆ, ಜನರನ್ನ ನೀವು ನೋಡಿ, ಎಲ್ಲಿ ಬೇಕಾದರೂ ಹೋಗಿ ನೋಡಿ, ಪಾಪ ಇದೆ. ಜನ ಪಾಪಿಗಳಾಗಿದ್ದಾರೆ, ಪಾಪದಲ್ಲಿ ಜೀವಿಸುತ್ತಾ ಇದ್ದಾರೆ. ಪಾಪದ ಸಂಬಳ ಮರಣ. ಜನ ಪಾಪ ಮಾಡಿ ಸಾಯುತ್ತಾ ಇದ್ದಾರೆ. ಅವರ ಅಂತ್ಯ ಕೂಡ ವೇದನೆಯಾಗಿರುತ್ತೆ. ಈಗ ರಕ್ಷಣೆಗೊಂಡ ದೇವ ಮಕ್ಕಳು ಯೋಚಿಸಬೇಕು, ಯೇಸು ಬಂದದ್ದು ನಮ್ಮನ್ನು ಪಾಪದಿಂದ ಬಿಡುಗಡೆ ಆಗಿದ್ದೀನಾ ಗೊತ್ತಾಗಬೇಕು. ಪಾಪ ಇಲ್ಲ, ಸ್ವಲ್ಪ ಕೂಡ ಪಾಪ ಇಲ್ಲ, ಯೋಚನೆಗಳಲ್ಲಿ ಪಾಪ ಇಲ್ಲ, ಸ್ವಭಾವಗಳಲ್ಲಿ ಪಾಪ ಇಲ್ಲ. ನಾನು ಹಳೆ ಮನುಷ್ಯ ಅಲ್ಲ, ನಾನು ಹೊಸ ಮನುಷ್ಯ. ನಮಗೆ ಗೊತ್ತಾಗಬೇಕು.
ನಮ್ಮನ್ನು ನೋಡೋರಿಗೆ ಗೊತ್ತಾಗಬೇಕು. ಆಗ ಯೇಸು ಬಂದದ್ದು, ಯೇಸು ನೆರವೇರಿಸಿದ್ದು ನಮ್ಮ ಜೀವನದಲ್ಲಿ ಆಗಿದೆ. ಇಲ್ಲ ಅಂದರೆ ನೀವು ಪಾಪದಲ್ಲಿ ಇರ್ತೀರಿ. ಅಂಥವ್ರು ಯಾರಾದರೂ ಇದ್ದರೆ ಇವತ್ತು ಒಂದು ನಿಮಿಷ ನಿಮ್ಮನ್ನು ನೀವೇ ಶಿಲುಬೆ ಮುಂದೆ ನಿಲ್ಲಿಸಿಕೊಂಡು ಏನಾದರೂ ಇನ್ನೂ ಹಳೆ ಪಾಪ, ಹಳೆ ಸ್ವಭಾವಗಳು, ಹಳೆ ಜೀವನ ಇರೋದಾದರೆ ಇವತ್ತು ಪೂರ್ಣ ರಕ್ಷಣೆ. ಇನ್ನೊಂದ್ಸರಿ ದೀಕ್ಷಾ ಸ್ನಾನ ಕೊಡೋದಕ್ಕಾಗೋದಿಲ್ಲ. ಪೂರ್ಣ ರಕ್ಷಣೆ. ಆತನು ಬಂದದ್ದು ಬಿಡಿಸಿ ರಕ್ಷಿಸುವುದಕ್ಕಾಗಿ. ಒಂದು ಬಿಡುಗಡೆ ಮಾಡಿ, ಯಾವುದರಿಂದ? ಪಾಪದಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದನು. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 16-17 ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ಕೊಟ್ಟನು? ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಾಗಾದರೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಈ ಭೂಮಿಗೆ ಕೊಟ್ಟದ್ದು ನಮ್ಮ ಮೇಲೆ ಪ್ರೀತಿ. ಎಲ್ಲರೂ ಪಾಪ ಮಾಡಿ ಕೆಟ್ಟೋಗಿದ್ದಾರೆ, ಎಲ್ಲರೂ ಪಾಪ ಮಾಡಿ ನಾಶವಾಗಿದ್ದಾರೆ, ಎಲ್ಲರೂ ಪಾಪ ಮಾಡಿ ನರಕದ ಕಡೆಗೆ ಹೋಗುತ್ತಾ ಇದ್ದಾರೆ. ಇವರು ಯಾರು ನರಕಕ್ಕೆ ಹೋಗಬಾರ್ದು ಅಂತ ಹೇಳಿ ಆತನು ಭೂಮಿಯ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟೋ ಪ್ರೀತಿ ಭೂಮಿಯ ಮೇಲೆ ಅಂದರೆ ನಾವೇ ಆ ಭೂಮಿ. ಒಳ್ಳೆ ಭೂಮಿ, ಕೆಟ್ಟ ಭೂಮಿ ಅಂತಾರಲ್ಲ, ಒಳ್ಳೆ ಭೂಮಿ, ಕೆಟ್ಟ ಭೂಮಿ ಆಗಿದ್ದ ನಮ್ಮನ್ನು ಒಳ್ಳೆ ಭೂಮಿಯಾಗಿ ಮಾಡುವುದಕ್ಕಾಗಿ ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟನು. ಅದೇ ಯೋಹಾನನು 3ನೇ ಅಧ್ಯಾಯ 16ನೇ ವಾಕ್ಯ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಎಂತದೆಂದು ಆತನು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಆತನು ಶಿಲುಬೆಯಲ್ಲಿ ತೋರಿಸಿದನು. ಯಾರು ನಮಗೋಸ್ಕರ ಸಾಯೋದಿಲ್ಲ. ನೀನು ನಾನು ಪಾಪ ಮಾಡಿ ಸಾಯುವಾಗ, ನೀನು ನಾನು ಪಾಪದಲ್ಲಿ ಜೀವಿಸುವಾಗ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಮ್ಮನ್ನು ಪ್ರೀತಿ ಮಾಡಿದ್ದು ಆತನು ಶಿಲುಬೆಯಲ್ಲಿ ತೋರಿಸುತ್ತಾ ಇದ್ದಾನೆ ಎಷ್ಟು ಆತನು ನಮ್ಮನ್ನು ಪ್ರೀತಿ ಮಾಡುತ್ತಾನೆ ಎಂದು. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಎಂತದೆಂದು ನಮಗೆ ತಿಳಿದು ಗೊತ್ತಾಗಬೇಕು. ಆ ಪ್ರೀತಿನೇ ಇವತ್ತು ನಮ್ಮನ್ನು ದೇವರ ಆಲಯದಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಮಕ್ಕಳಾಗಿ, ಆತನ ಸೇವಕರಾಗಿ ನಮ್ಮನ್ನು ಕೂರಿಸಿರುವುದಾದರೆ ಬೇರೆ ಏನೂ ಅಲ್ಲ, ಪ್ರೀತಿ. ಆ ಪ್ರೀತಿಗೆ ಬದಲಾಗಿ ನಾವೇನು ಕೊಡ್ತಿದ್ದೀವಿ? ಆ ಪ್ರೀತಿಗೆ ಬದಲಾಗಿ ನಾವೇನು ಕೊಟ್ಟಿದ್ದೀವಿ? ನಾವು ಯಾವಾಗಲೂ ಯೋಚಿಸಬೇಕು. ತಂದೆಯಾದ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆ ಕುಮಾರನಾದ ಯೇಸು ಕ್ರಿಸ್ತನ ಈ ಭೂಮಿಗೆ ಬಂದು ಸುಖವಾಗಿ ಜೀವಿಸಲಿಲ್ಲ, ತನಗೋಸ್ಕರ ಜೀವಿಸಲಿಲ್ಲ, ಯಾವ ಪಾಪನೂ ಮಾಡಲಿಲ್ಲ, ಯಾವ ಪಾಪನೂ ಅರಿಯದವನಾಗಿದ್ದನು. ಆತನು ನಮ್ಮನ್ನು ಪಾಪದಿಂದ ರಕ್ಷಿಸುವುದಕ್ಕಾಗಿ, ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ನಾನು ಇಷ್ಟು ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಶಿಲುಬೆಯ ಮರಣವನ್ನು ಹೊಂದಿ ಅನೇಕ ವೇದನೆಗಳನ್ನು, ಕಷ್ಟಗಳನ್ನು, ಗಾಯಗಳನ್ನು ಅನುಭವಿಸಿ, ಅವಮಾನಗಳನ್ನು ಅನುಭವಿಸಿ ಆ ಪ್ರೀತಿನ ಶಿಲುಬೆಯಲ್ಲಿ ತೋರಿಸಿದನು. ಆ ಪ್ರೀತಿಯಲ್ಲಿ ರಕ್ಷಣೆಗೊಂಡ ಒಂದು ಕಡೆ ತಂದೆಯಾದ ದೇವರು ನಮಗೆ ಪ್ರೀತಿನ ತೋರಿಸ್ತಾ ಇದ್ದಾನೆ, ಒಂದು ಕಡೆ ಕುಮಾರನಾದ ಯೇಸು ಕ್ರಿಸ್ತನು ಆತನ ಪ್ರೀತಿನ ನಮಗೆ ತೋರಿಸ್ತಾ ಇದ್ದಾನೆ. ಈ ಪ್ರೀತಿಯಿಂದ ರಕ್ಷಣೆಗೊಂಡ ದೇವ ಮಕ್ಕಳು ತಿರುಗಿ ನಾನು ಯೇಸುಗೆ ಏನಾದರೂ ಕೊಟ್ಟಿದ್ದೀನಿ ಅನ್ನೋರು ಯಾರಾದರೂ ಇರೋದಾದರೆ ನೀವು ನಿಜವಾಗಿ ರಕ್ಷಣೆಗೊಂಡಿದ್ದೀರಿ. ಆ ಋಣ ನಿಮ್ಮೊಳಗಡೆ ಇದೆ, ಆ ಋಣನ ನೀವು ತೀರಿಸ್ತಾ ಇದ್ದೀರಿ. ಯೇಸು ನನ್ನ ಪ್ರೀತಿಸಿ. ಇವತ್ತು ಅನೇಕರಿಗೆ ರಕ್ಷಣೆ ಅನುಭವ ಅಥವಾ ರಕ್ಷಣೆ ಬೆಲೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ಅನೇಕ ರಕ್ಷಣೆಗೊಂಡ ದೇವ ಮಕ್ಕಳಿಗೆ ಆ ರಕ್ಷಣೆ ಅನುಭವ ಏನು ಗೊತ್ತಿಲ್ಲ. ಆರಂಭದಲ್ಲೇ ಗೊತ್ತಿರುತ್ತೆ, ಪಾಪದಲ್ಲಿರೋರಿಗೆ, ಶಾಪದಲ್ಲಿರೋರಿಗೆ, ಬಿಡುಗಡೆ ಇಲ್ಲದೆ ಎಲ್ಲರ ಹತ್ರ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಅನೇಕ ವಿಧವಾಗಿ ಜೀವಿಸಿ ಸಾಯೋ ಸ್ಥಿತಿಯಲ್ಲಿ ಬಂದು ಅವರಿಗೆ ಸತ್ಯ ಅರ್ಥ ಆಗಿ, ಸತ್ಯಗಳು ಬೋಧಿಸಲ್ಪಟ್ಟು ಅವರಿಗೆ ಮನವರಿಕೆ ಆಗಿ ರಕ್ಷಣೆಗೊಳ್ತಾರೆ. ಆ ರಕ್ಷಣೆಗೊಂಡ ಮೇಲೆ ಆ ರಕ್ಷಣೆ ಅನುಭವನ ಮರ್ತಿರ್ತಾರೆ. ನೀವೇ ಯೋಚಿಸಬೇಕು. ಆರಂಭದಲ್ಲಿ ಒಂದು ಚೇರ್ ತಗೊಬನ್ನಿ, ಒಂದು ಖಾಲಿ ಚೇರ್. ಆರಂಭ, ಆಮೇಲೆ ಬದಲಾವಣೆ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಯಾರಾದರೂ ಒಬ್ಬರು ಹುಡುಗರು ಬನ್ನಿ, ಬನ್ನಿ. ನೀವು ಬನ್ನಿ, ನೀವು ಒಬ್ಬರು ಕೂತ್ಕೊಳ್ಳಿ.
ಕೂತ್ಕೊಳ್ಳಿ. ಒಬ್ಬರು ಅಲ್ಲಿರಿ, ಅಲ್ಲಿ ನಿಂತ್ಕೊಳ್ಳಿ. ಇವಾಗ ಇವ್ರನ್ನ ಯೇಸು ಅಂದ್ಕೊಳ್ಳಿ. ಇವಾಗ ಇವ್ರು ಯಾರು? ಯೇಸು. ಇವಾಗ ಇವರು ಸಾಧಾರಣವಾಗಿ ಆರಂಭದಲ್ಲಿ ಬಂದ ಒಂದು ವಿಶ್ವಾಸಿ. ಆರಂಭದಲ್ಲಿ ಬರೋರಿಗೆ ಅವ್ರ ಅನುಭವ ಏನಿರುತ್ತಂದರೆ, ಅವರು ತಮ್ಮನ್ನು ಹೆಂಗೆ ಪೂರ್ಣವಾಗಿ ತಗ್ಗಿಸ್ಕೊಳ್ತಾರೆ ಅಂದರೆ, ಯೇಸು ಸ್ವಾಮಿ ರಕ್ಷಕನಾಗಿರ್ತಾನೆ, ದೇವರಾಗಿರ್ತಾರೆ. ಸತ್ಯ ಅವ್ರಿಗೆ ಅರ್ಥ ಆಗಿದ ತಕ್ಷಣ, ಅವ್ರು ಬಂದಿದ ತಕ್ಷಣ ಸಾಷ್ಟಾಂಗವಾಗಿ ಸ್ವಲ್ಪ ಬಗ್ಗಿ ಕಾಲಿಗೆ ಬೀಳೋ ಥರ ಮೊಣಕಾಲು ಹಾಕ್ಕೊಂಡು ಮೊಣಕಾಲು ಹಾಕ್ಕೊಂಡು ಸ್ವಲ್ಪ ಬಗ್ಗಿ, ಈ ಅನುಭವ ಇರುತ್ತೆ. ಇವರು ಯೇಸು ರಕ್ಷಣೆಗೊಳ್ಳುವಾಗ ಪೂರ್ಣ ಭಕ್ತಿ ಇರುತ್ತೆ, ಆ ವಿನಯ ಇರುತ್ತೆ. ಯೇಸು ತಮ್ಮನ್ನು ಪೂರ್ಣವಾಗಿ ಅಪ್ಪ ಅಂತ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸ್ತಾರ. ಒಂದು 6 ತಿಂಗಳು ವರ್ಷ ಆದಮೇಲೆ ನೀವೆದ್ಬಿಡಿ, ನೀವು ಕೂತ್ಕೊಳ್ಳಿ. ಇವ್ರು ಯೇಸು, ಕಾಲ ಮೇಲೆ ಕಾಲು ಹಾಕ್ಕೊಳ್ಳಿ. ಇವಾಗ ಯೇಸು ಎಲ್ಲಿದ್ದಾರೆ? ಇಲ್ಲಿದ್ದಾರ. ಇವಾಗ ರಕ್ಷಣೆಗೊಂಡ ವಿಶ್ವಾಸಿ ಎಲ್ಲಿದ್ದಾನ? ಈ ಅನುಭವ ದೇವ ಮಕ್ಕಳಿಗೆ ಇದು ದುಃಖ ಪಡೋ ವಿಷಯ. ಇದು ಮತ್ತೆ ರಕ್ಷಣೆನ ಕಳ್ಕೊಂಡು ಯೇಸು ಅಲ್ಲಿಂದ ಹಳೆ ಅನುಭವಕ್ಕೂ ಹೊಸ ಅನುಭವಕ್ಕೂ ನೀನೆಷ್ಟು ಬದಲಾಗಿದೆಯಪ್ಪ, ನೀನು ಆರಂಭದಲ್ಲಿ ಹೆಂಗಿದ್ದೆ, ನೀನು ಆರಂಭದಲ್ಲಿ ಹೆಂಗೆ ಬಂದೆ, ನಿನ್ನನ್ನು ನಾನು ರಕ್ಷಿಸಿದೆ, ಬಿಡಿಸಿದೆ. ಇವತ್ತು ಇದು ದುಃಖನ ವೇದನೆನ, ಹೌದಾ ಅಲ್ವಾ? ಹೋಗಿ ಬೇರೆ ಹೆಂಗೆ ವ್ಯತ್ಯಾಸ ತೋರಿಸೋದು ಗೊತ್ತಾಗಲಿಲ್ಲ. ಹೌದಾ ಅಲ್ವಾ? ಇದು ದುಃಖ ಪಡೋ ವಿಷಯ. ನಾವು ಎಷ್ಟೇ ವರ್ಷ ಆದರೂ, ನಮಗೆ ಎಷ್ಟೇ ವರ್ಷ ಆತ್ಮಿಕ ಜೀವನದ ಅನುಭವ ಆಗಿದ್ದರೂ, ಯೇಸುಗೆ ನಾವು ಆರಂಭದಲ್ಲಿ ಯಾವ ಸ್ಥಾನ ಕೊಟ್ಟಿದ್ವೋ, ಮರಣ ಹೊಂದಿ ಪರಲೋಕ ಹೋಗೋವರೆಗೂ ನಾವು ಆ ಸ್ಥಾನದಲ್ಲೇ ಆತನ ಇಟ್ಟಿರಬೇಕು, ಆತನ ನೋಡಬೇಕು, ಆತನ ಮುಂದೆ ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ಯಾಕೆ? ನಾವೇನು ಕೊಡಲಿಲ್ಲ, ಪಾಪ ಮಾಡಿದ್ದು ನಾವು, ಪಾಪದಲ್ಲಿ ಜೀವಿಸಿದ್ದು ನಾವು. ಆ ಪಾಪದಿಂದ ನಮ್ಮನ್ನು ಬಿಡಿಸೋದಕ್ಕೋಸ್ಕರ ಪರಲೋಕನ ಬಿಟ್ಟು ಭೂಲೋಕಕ್ಕೆ ಬಂದು ಆತನೆಲ್ಲ ಸ್ಥಳಗಳಲ್ಲೂ ತನ್ನ ತಗ್ಗಿಸಿಕೊಂಡು ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಾವು ಆತನ ಜೊತೆ ಪರಲೋಕದಲ್ಲಿರಬೇಕು ಅಂತ ಆತನು ಶಿಲುಬೆಯ ಕಂಬವನ್ನು ಏರಿದನು. ನಾವೊಂದು ಯಾವಾಗಲೂ ಯೋಚಿಸಬೇಕು, ಪಾಪ ಮಾಡಿದ್ದು ನಾವು ನಮ್ಮನ್ನು ಶಿಲುಬೆಗೆ ಹಾಕಬೇಕಾಗಿತ್ತು, ನಮ್ಮನ್ನು ಶಿಲುಬೆಗೆ ಹಾಕಿ ನಮ್ಮನ್ನು ದಂಡಿಸಬೇಕಾಗಿತ್ತು. ಆದರೆ ಆತನು ನಮ್ಮನ್ನು ರಕ್ಷಿಸೋದಕ್ಕೆ ಆತನೇ ಶಿಲುಬೆಯಲ್ಲಿ ಬಲಿಯಾದನು. ಇವತ್ತು ಆತನ ನಾವು ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ, ನಾವು ಯಾವ ಸ್ಥಾನದಲ್ಲಿದ್ದೀವಿ, ನಾವು ಯೋಚಿಸಬೇಕು. ಆರಂಭ ಹೆಂಗಿತ್ತು, ಇವತ್ತು ನನ್ನ ರಕ್ಷಣೆ ಜೀವನ ಹೆಂಗಿದೆ, ವ್ಯತ್ಯಾಸ ಗೊತ್ತಾಗುತ್ತೆ. ನನಗೆ ಗೊತ್ತು ನನ್ನ ಆರಂಭ ಹೇಗಿದ್ದೆ, ಇವತ್ತು ನನ್ನ ದೇವರ ಸಮ್ಮುಖದಲ್ಲಿ ನಾನು ಏನೂ ಅಲ್ಲ. ಆರಂಭದ ದಿನದಲ್ಲಿ ಹೇಗೆ ನನ್ನನ್ನು ಕೊಟ್ಟನು, ಈ ದಿವಸ 25 ವರ್ಷ ಆಗಿದೆ. ನಾನು ಹಾಗೆ ನನ್ನ ದೇವ್ರನ್ನ ಆತನ ಎಲ್ಲಿರಬೇಕು ಅಲ್ಲಿರಬೇಕು, ನಾನು ಆತನ ಪಾದದಲ್ಲಿದ್ದೇನೆ. ಯೇಸು ಸ್ಥಾನ ನಾವು ಯಾರು ಮುಟ್ಟಬಾರ್ದು, ಅದಕ್ಕೆ ನಾವು ಯಾರು ಯೋಗ್ಯರಲ್ಲ. ಆತನಿರೋ ಸ್ಥಾನದಲ್ಲೇ ಆತನಿರಬೇಕು, ಆತನ ಪಾದಗಳಲ್ಲೇ ನಾವಿರಬೇಕು. ನಾವು ಇವತ್ತೇನಾದರೂ ಆಗಿರೋದಾದರೆ ಆತ ನಮ್ಮ ಮೇಲೆ ಇಟ್ಟ ಪ್ರೀತಿ, ಆ ಪ್ರೀತಿ ನಮಗೆ ಸಿಗಲಿಲ್ಲ ಅಂತಂದರೆ ಏನಾದರೂ ಒಂದು ಬದಲಾವಣೆ ನಮ್ಮ ಮನೆಗಳಲ್ಲಿ ನಮ್ಮ ಜೀವನದಲ್ಲಿ ಆಗಿರೋದಾದರೆ ಬೇರೆ ಏನೂ ಅಲ್ಲ, ಪ್ರೀತಿ. ಆ ಪ್ರೀತಿಗೆ ಬದಲಾಗಿ ನಾವೇನು ಕೊಡ್ತಾ ಇದ್ದೀವಿ? ಆತನ ದುಃಖ ಪಡಿಸ್ತಾ ಇದ್ದೀವ, ಆತನ ಸಂತೋಷ ಪಡಿಸ್ತಾ ಇದ್ದೀವ? ಆತನ ನಮ್ಮ ಮುಂದೆ ಎಲ್ಲೋ ನಿಂತು ದುಃಖ ಪಡ್ತಾ ಇದ್ದಾನ? ಆತನೆಲ್ಲೋ ದೂರದಿಂದ ಮಗಳೇ ಮಗನೇ ಎಂದು ಕಣ್ಣೀರು ಸುರಿಸ್ತಾ ಇದ್ದಾನ? ಅಥವಾ ನಮ್ಮನ್ನು ನೋಡಿ ಆತನ ಸಂತೋಷ ಪಡ್ತಾ ಇದ್ದಾನ? ಈ ವ್ಯತ್ಯಾಸನ ಒಂದು ದೇವ ಮಗು ರಕ್ಷಣೆಗೊಂಡವ್ರು ತಿಳ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ವ್ಯತ್ಯಾಸಗಳು, ಬದಲಾವಣೆಗಳು, ಅದ್ಭುತಗಳು ನಡೀತಾನೆ ಇರುತ್ತೆ. ನೀವು ಎಲ್ಲಿವರೆಗೂ ನಾನೆಲ್ಲಿದ್ದೀನಿ, ಕ್ರಿಸ್ತನೆಲ್ಲಿದ್ದಾನೆ, ಕ್ರಿಸ್ತನಿಗೆ ನಾನು ಯಾವ ಸ್ಥಾನ ಕೊಟ್ಟಿದ್ದೀನಿ, ನಾನು ಯಾವ ಸ್ಥಾನದಲ್ಲಿ, ಕ್ರಿಸ್ತನಿರಬೇಕಾದ ಸ್ಥಾನದಲ್ಲಿ ನಾನಿದ್ದೀನ, ನನ್ನ ಸ್ಥಾನದಲ್ಲಿ ಕ್ರಿಸ್ತನ ನಿಲ್ಲಿಸಿದ್ದೀನ? ವ್ಯತ್ಯಾಸನ ನೀವು ನೋಡ್ಕೋಬೇಕು. ನೀವು ನೋಡಿಕೊಂಡು ನೀವು ಪ್ರತಿ ದಿವಸ ನೀವು ಆತನ ಮಕ್ಕಳಾಗಿ ಜೀವಿಸೋದಾದರೆ
ನಿಮ್ಮ ಸ್ಥಾನಗಳು ವ್ಯತ್ಯಾಸವಾಗಿರುತ್ತೆ, ನಿಮ್ಮ ಜೀವನ ವ್ಯತ್ಯಾಸವಾಗಿರುತ್ತೆ, ಎಲ್ಲದರಲ್ಲೂ ಬದಲಾವಣೆ ಇರುತ್ತೆ. ಯೆಶಾಯ ಪ್ರವಾದನ ಗ್ರಂಥ 53:11 ವಾಕ್ಯ. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಒತ್ತುಕೊಂಡು ಹೋಗುವನು. ಯೇಸು ಸ್ವಾಮಿ ನೋಡು, ಅವರ ಅಪರಾಧಗಳು, ಯಾರು ಪಾಪ ಮಾಡಿದ್ರು, ಯಾರು ಪಾಪ ಮಾಡಿ ಪಾಪದಲ್ಲಿ ಜೀವಿಸುತ್ತಾ ಇದ್ದಾರೋ ಅವರ ಅಪರಾಧಗಳನ್ನು ಒತ್ತುಕೊಳ್ಳುವುದಕ್ಕಾಗಿ ಅದನ್ನು ಒತ್ತುಕೊಂಡಿದ್ದಾನೆ. ನನ್ನ ಪಾಪಗಳನ್ನು ಶಿಲುಬೆ ಮೇಲೆ ಒತ್ತುಕೊಂಡಿದ್ದಾನೆ. ಅದೇ ರಕ್ಷಣೆ. ಆ ರಕ್ಷಣೆನ ಹೊಂದಿಕೊಂಡಿದ್ರೆ ಆ ರಕ್ಷಣೆಯಲ್ಲಿನೇ ನಾವು ಜೀವಿಸಬೇಕು. ಮತ್ತೆ ಹಳೆ ಪಾಪಗಳು, ಹಳೆ ಜೀವನ ನಮ್ಮೊಳಗಡೆ ಬರೋದಾದರೆ ರಕ್ಷಣೆನ ನಾವು ಕಳ್ಕೊಳ್ತೀವಿ. ಮತ್ತೆ ಸೈತಾನನಿಗೆ ದಾಸಿಯರು ಆಗುತ್ತೇವೆ. 12ನೇ ವಾಕ್ಯ ಕೆಳಗಡೆ ಓದೋದಾದ್ರೆ, ನೀವು ಬಹು ಜನರ ದ್ರೋಹಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಯಾಕೆ ಆತನು ನಮಗೋಸ್ಕರ ವಿಜ್ಞಾಪನೆ ಮಾಡಬೇಕು? ನಮ್ಮ ಅಪರಾಧಗಳನ್ನ, ನಮ್ಮ ದ್ರೋಹಗಳನ್ನ ಆತನು ಹೊತ್ತು ನಮಗಾಗಿ, ಪಾಪದಲ್ಲಿ ಜೀವಿಸುವವರಿಗಾಗಿ ಆತನು ವಿಜ್ಞಾಪನೆ ಮಾಡಿದಾನಲ್ಲ. ಯೋಚಿಸಿದ್ರೆ ದಾರಿ ತಪ್ಪೋದಿಲ್ಲ. ರಕ್ಷಣೆ ತುಂಬ ಮುಖ್ಯ. ಆ ರಕ್ಷಣೆಯಲ್ಲಿ ಜೀವಿಸೋದು ತುಂಬ ಮುಖ್ಯ. ಆ ರಕ್ಷಣೆಯಲ್ಲಿ ಯಾರು ಜೀವಿಸುತ್ತಾರೋ ಅವರೇ ಒಂದು ದಿವಸ ಕ್ರಿಸ್ತನ ಜೊತೆಯಲ್ಲಿ ಪರಲೋಕದಲ್ಲಿ ಇರುತ್ತಾರೆ. ಎರಡನೇದು, ಲೂಕನು ಬರೆದ ಸುವಾರ್ತೆ 1ನೇದು ನಾವು ನೋಡೋದು, ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಬಂದನು. ಅದನ್ನು ಶಿಲುಬೆಯ ಮೇಲೆ ತೋರಿಸಿಕೊಟ್ಟನು. ಆತನ ಪ್ರೀತಿಯನ್ನು ನಮಗೆ ತೋರಿಸಿಕೊಟ್ಟನು. ಎರಡನೇದು, ರಕ್ಷಿಸುವುದಕ್ಕೆ ಯೇಸು ಬಂದಿದ್ದು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 10ನೇ ವಾಕ್ಯ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಒಂದು ಗಾಡಿ ಏನಾದರೂ ಕೆಟ್ಟೋದ್ರೆ ಮೆಕ್ಯಾನಿಕ್ ಹತ್ರ ತಗೊಂಡೋಗ್ತಾರ. ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂದರೆ ಅವರು ಡಾಕ್ಟ್ರ್ ಹತ್ರ ಹೋಗ್ತಾರ. ಅಪರೂಪಕ್ಕೆ ಡಾಕ್ಟ್ರುಗಳು ಬರ್ಬೋದು ಅಥವಾ ಬರ್ದೇನೂ ಹೋಗ್ಬೋದು. ಇದೆಲ್ಲ ನಮ್ಮ ಜೀವನದಲ್ಲಿರುವ ಅನುಭವ. ಆದರೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹುಡುಕಿ ಹಾಗೆ ನಮ್ಮ ಜೀವನದಲ್ಲಿ ಆತನು ಬಂದದ್ದು. ಹುಡುಕಿ ಬಂದು ರಕ್ಷಿಸಿದನು. ಹಾಗೆ ಇದೆಯಾ? ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಹುಡುಕಿ ಬರುವ ಯೇಸು. ಹುಡುಕಿ ಬಂದದ್ದಕ್ಕೆ ನಾವು ರಕ್ಷಣೆಗೊಂಡೆವು ಹೇಳ್ತೀವಿ. ಆತನು ಬರಲಿಲ್ಲ ಅಂದರೆ ಸ್ವಲ್ಪ ನಾವು ಯೋಚನೆ ಮಾಡಿ ನೋಡ್ಬೇಕು. ಅದು ನಮ್ಮ ಜೀವನದಲ್ಲಿ ಬರಲಿಲ್ಲ ಅಂದರೆ ನಾವು ಎಲ್ಲಿರ್ತಿದ್ವು? ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಜೀವನದಲ್ಲಿ ಆತನು ಏನು ಕೊಟ್ಟಿದ್ದಾನೆ, ಏನು ಮಾಡಿದ್ದಾನೆ ಅಂತ ಅನೇಕರು ಮಾತಾಡೋದಕ್ಕೆ ಮುಂಚೆ ಆತ ನನ್ನ ಜೀವನದಲ್ಲಿ ಬಂದಿಲ್ಲ ಅಂದರೆ ನಾನು ಏನಾಗಿರ್ತಿದ್ದೆ, ಅದು ನನ್ನ ಕುಟುಂಬದಲ್ಲಿ ಬರಲಿಲ್ಲ ಅಂದರೆ ನಾನು ಎಂಥವನು ಆಗಿರ್ತಿದ್ದೆ. ಅದನ್ನು ಬಂದಿದ್ದಕ್ಕೆ ಇವತ್ತು ನಾನು ಮನುಷ್ಯನಾಗಿದ್ದೇನೆ. ಮೊದಲು ನಾವೆಲ್ಲ ಮುರುಗುಗಳಾಗಿದ್ದು, ದುಷ್ಟರಾಗಿದ್ದು, ಕ್ಷಮಿಸೋ ಜೀವನ ಇರಲಿಲ್ಲ. ನಮ್ಮ ಇಷ್ಟಕ್ಕೆ ನಾವು ಜೀವಿಸ್ತಿದ್ವು. ನಮಗೇನು ತೋಚುತ್ತೋ ಹಂಗೆ ಹೋಗ್ತಾ ಇದ್ವು, ಹಂಗೆ ಬರ್ದು ನನ್ನ ಇಷ್ಟ ಎಲ್ಲ ಇಷ್ಟಕ್ಕೆ ಜೀವನ ಮಾಡ್ತಾ ಇದ್ವಿ. ಇವಾಗ ಯೇಸು ನಮ್ಮನ್ನು ರಕ್ತ ಸುರಿಸಿ ಆತ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡು ನಾನು ಆತನ ಮಕ್ಕಳಾಗಿರೋದರಿಂದ ಸ್ವಲ್ಪ ಆದರೂ ಕಂಟ್ರೋಲಲ್ಲಿದ್ದೇವೆ. ಇದು ಪಾಪ, ಇದು ಅನೀತಿ, ಇದು ಮಾಡ್ಬೋದು, ಇದು ಮಾಡಬಾರದು. ಅದನ್ನು ಬರಲೇ ಇಲ್ಲ ಅಂದರೆ ಅದೇ ನನ್ನ ವಿಷಯ. ಅದನ್ನು ಬರಲಿಲ್ಲ ಅಂದರೆ ನಾವೇನಾಗಿರ್ತಿದ್ವು? ಇವಾಗ ಬಂದನು, ಆತನ ನಮ್ಮ ಮೇಲಿಟ್ಟಿರೋ ಪ್ರೀತಿನ ಶಿಲುಬೆಯಲ್ಲಿ ತೋರಿಸೋದನು. ಕೆಟ್ಟೋಗಿದ್ದ ನಮ್ಮನ್ನು ಹುಡುಕಿ ರಕ್ಷಿಸೋದನು. ಆ ರಕ್ಷಣೆಯಲ್ಲಿ ನಾವಿದ್ದೀವಾ ಯೋಚಿಸಬೇಕು. ಯಾಕೆ ಇವತ್ತು ಶುಭ ಶುಕ್ರವಾರ ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ಯೇಸು ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಶಿಲುಬೆಯ ಕಂಬವನ್ನು ಏರಿದನು. ಹಲ್ಲೆಲೂಯಾ. ಇವಾಗ ಆ ಮರಣದಿಂದ ರಕ್ಷಣೆಗೊಂಡ ನಾನು ಆ ರಕ್ಷಣೆಯಲ್ಲಿ ಇದ್ದೀವಾ? ಇದ್ರೆ ಸಂತೋಷ. ಯೇಸು ನಿಮ್ಮ ಮುಂದೆ ಸಿಂಹಾಸನದಲ್ಲಿದ್ದಾನೆ. ರಕ್ಷಣೆಗೊಂಡವರು ಆತನ ಪಾದದಲ್ಲಿದ್ದೀರಿ. ನನಗೆಲ್ಲ ಗೊತ್ತು, ನೀನೇ ನನಗೆ ಹೇಳೋದನ್ನೋದಾದರೆ ಯೇಸು ಸ್ಥಾನ ಬಿಟ್ಟು ಮುಂದೆ ಹೋಗಿದ್ದಾರೆ, ನೀವು ಯೇಸು ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಯಾರು ದೊಡ್ಡವರು?
ಯಾರು ಚಿಕ್ಕವರು? ಯೇಸುನೇ ದೊಡ್ಡವರಾಗಿರಬೇಕು. ನಾವು ಆರಂಭದಲ್ಲಿ ಹೇಗೆ ಬಂದು ಹಾಗೆ ನಾವಿದ್ದರೆ ಓಕೆ, ಸಂತೋಷನೇ. ಯೋಹಾನ ಬರೆದ ಸುವಾರ್ತೆ 3:17. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ನೋಡಿ, ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನು. ಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಬರಲಿಲ್ಲ. ಯೇಸುನ ತಂದೆಯಾದ ದೇವರು ಯಾಕೆ ಕಳಿಸಿಕೊಟ್ಟನಂದ್ರೆ ನಾವೆಲ್ಲರೂ ಈ ಭೂಮಿ ಮೇಲಿರೋ ಎಲ್ಲರೂ ರಕ್ಷಣೆಗೊಂಡು ದೇವರ ಮಕ್ಕಳಾಗಿ ಮುಂದೆ ದೇವರ ವಾಕ್ಯ ಹೇಳುತ್ತದೆ ನಿತ್ಯ ರಾಜ್ಯವನ್ನು ಬಾಧ್ಯವಾಗಿ ಹೊಂದಬೇಕು ಅಂತ. ಅದಕ್ಕೆ ರಕ್ಷಣೆ. ಅದನ್ನು ಬಂದು ನಮ್ಮನ್ನು ರಕ್ಷಿಸದೇ ಹೋಗಿದ್ದರೆ ನಮಗೆ ಪರಲೋಕದ ಭಾಗ್ಯ ದೊರಕ್ತಿರ್ಲಿಲ್ಲ. ನಾವೆಲ್ಲರೂ ಪಾಪ ಮಾಡಿ ನರಕಕ್ಕೆ ಹೋಗಬೇಕಾಗಿತ್ತು. ಈಗ ರಕ್ಷಣೆಗೊಂಡಿದ್ದೇವೆ. ಆ ರಕ್ಷಣೆ ನಮಗಿದೆಯಾ? ಮತ್ತೆ ನಾನು ಅದನ್ನೇ ಹೇಳ್ತೀನಿ, ಆ ರಕ್ಷಣೆಯಲ್ಲಿ ನಾವಿದ್ದೀವಾ? ಅಥವಾ ರಕ್ಷಣೆನ ಪಕ್ಕಕ್ಕಿಟ್ಬಿಟ್ಟು ನಾವು ಸುಮ್ಮನೆ ಭಕ್ತಿಯಲ್ಲಿ ಜೀವಿಸ್ತಾ ಇದ್ದೀವ? ಭಕ್ತಿ ಭೂಮಿ ಮೇಲೆ ಎಲ್ಲರಿಗೂ ಇರುತ್ತೆ. ಅವರವರಿಗೇ ಆದಂಥ ಭಕ್ತಿ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಇರುತ್ತೆ. ಆ ರಕ್ಷಣೆಯಲ್ಲಿ ನಾವಿದ್ದೀವ? ಭಕ್ತಿಯಲ್ಲಿ ನಾವಿದ್ದೀವ? ಭಕ್ತಿಯಲ್ಲಿ ನೀವಿದ್ರೆ ಮತ್ತೆ ಯೇಸುನ ಶಿಲುಬೆಯಲ್ಲಿ ಹಾಕ್ತೀರಿ, ಮತ್ತೆ ಆತನ ಕಷ್ಟ ಅನುಭವಿಸ್ಬೇಕು, ಮತ್ತೆ ನಮಗೋಸ್ಕರ ವೇದನೆಗಳನ್ನ ಅನುಭವಿಸಿ ರಕ್ತ ಸುರಿಸಬೇಕು, ಮತ್ತೆ ನಾವು ರಕ್ಷಣೆಗೊಳ್ಳಬೇಕು. ರಕ್ಷಣೆಗೊಂಡಿದ್ದೇನೆ, ಮತ್ತೆ ಯೇಸುನ ನಾವು ಶಿಲುಬೆಯಲ್ಲಿ ಹಾಕೋದಿಲ್ಲ, ಮತ್ತೆ ಯೇಸು ನಮ್ಮ ಮೂಲಕ ದುಃಖ ಪಡೋದಿಲ್ಲ. ಯೇಸು ನಮ್ಮನ್ನು ನೋಡಿ ಪ್ರತಿನಿತ್ಯ, ಪರಲೋಕ ನಮ್ಮನ್ನು ನೋಡಿ ಪ್ರತಿನಿತ್ಯ ಸಂತೋಷ ಪಡುತ್ತಾ ಇರುತ್ತೆ. ವ್ಯತ್ಯಾಸ ನಿಮಗೆ ಗೊತ್ತಾದ್ರೆ ನೀವು ಆ ವ್ಯತ್ಯಾಸನೇ ಯಾವಾಗಲೂ ನಾನು ಪ್ರಾರ್ಥನೆ ರಕ್ಷಣೆ ಅನುಭವ ಇದೆಯಾ? ಅಥವಾ ರಕ್ಷಣೆನ ಪಕ್ಕಕ್ಕೆ ಇಟ್ಬಿಟ್ಟು ಬರೀ ಭಕ್ತಿಯಲ್ಲಿ ಜೀವಿಸ್ತಾ ಇದ್ದೀರಾ? ಅದಕ್ಕಾಗಿ ಬಂದನು. ಯೇಸು ಹೇಗೆ ಬಂದಂತಂದ್ರೆ ನಮ್ಮನ್ನು ಹುಡುಕಿ, ಆರಂಭದಲ್ಲಿ ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸೋದನು ಅನುಭವ ಯಾವಾಗಲೂ ಇರಬೇಕು. ಯೇಸುನ ಹತ್ರ ನಾನು ಹೋಗಿದ್ದಲ್ಲ, ಯೇಸು ನನ್ನ ಬಳಿಗೆ ಬಂದು ನಾನು ಹುಡುಕಿ ರಕ್ಷಿಸಿದನು. ಈಗ ರಕ್ಷಣೆಗೊಂಡ ದೇವ ಮಗು ನಾನು. ಯಾವುದರಿಂದ ರಕ್ಷಣೆಗೊಂಡಿದ್ದೇನೆ? ಪಾಪದಿಂದ, ಶಾಪದಿಂದ ನಾನು ರಕ್ಷಣೆಗೊಂಡಿದ್ದೇನೆ. ನಿಶ್ಚಯ ನಮಗಿರೋದಾದರೆ ಆ ರಕ್ಷಣೆಯಲ್ಲಿ ಜೀವಿಸೋರಿಗೆ ಆ ರಕ್ಷಣೆಯ ಸಂತೋಷ ಇರೋದು. ಆ ರಕ್ಷಣೆಯಲ್ಲಿ ಜೀವಿಸ್ತಾರೆ ನೋಡಿ, ಆ ಸಂತೋಷನ ವಿವರಿಸೋದಕ್ಕೆ ಆಗೋದಿಲ್ಲ. ರಕ್ಷಣೆ ವಿಶೇಷವಾದದ್ದು. ಆ ರಕ್ಷಣೆ ಕ್ರಿಸ್ತನಿಂದ ನಾವು ಹೊಂದಿಕೊಂಡಿದ್ದೇವೆ. ಅದು ಲೋಕಕ್ಕೆ ನೀನು ನಾನು ತೋರಿಸ್ಬೇಕು. ನಾನು ರಕ್ಷಣೆಗೊಂಡ ದೇವರ ಮನುಷ್ಯನು, ದೇವರ ಮನುಷ್ಯಳು. ಅವನು ಯಾವಾಗಲೂ ಸಂತೋಷವಾಗಿರ್ತಾನೆ. ಅವನು ಯಾವಾಗಲೂ ಕರ್ತನನ್ನು ಮಹಿಮೆ ಪಡಿಸುತ್ತಲೇ ಇರುತ್ತಾನೆ. ಪಾಪಿಯಾಗಿದ್ದೆ, ಯೇಸು ಹುಡುಕಿ ಬಂದು ರಕ್ಷಿಸಿದನು. ನಾನು ಪಾಪದಲ್ಲಿ ಇದ್ದೆ, ಯೇಸು ಹುಡುಕಿ ಬಂದು ನನ್ನನ್ನು ರಕ್ಷಿಸಿದನು. ಹಲ್ಲೆಲೂಯ. ಪಾಪದಲ್ಲಿರೋರು ನನಗೆ ಗೊತ್ತು. ನಾನು 25 ವರ್ಷಕ್ಕೆ ಮುಂಚೆ ನಾನು ಏನಾಗಿದ್ದೆ, ನನ್ನ ಜೀವನ ಹೇಗಿತ್ತು, ನಮ್ಮ ಯೋಚನೆಗಳು ಹೇಗಿತ್ತು, ನನ್ನ ಮಾರ್ಗ ಹೇಗಿತ್ತು, ನನ್ನ ಸಂಬಂಧಗಳು ಹೇಗಿತ್ತು. ಯೇಸು ಸ್ವಾಮಿ ನನ್ನ ಜೀವನದಲ್ಲಿ ಬರದೇ ಹೋಗಿದ್ರೆ ಇವತ್ತು ನಾನು ಏನು ಇರ್ತಾನೆ ಇರಲಿಲ್ವೇನೋ, ನಾನು ಭೂಮಿ ಮೇಲೆ ಇರ್ತಾನೆ ಇರಲಿಲ್ವೇನೋ, ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ದೆ, ಅಥವಾ ಯಾರೋ ಕೊಂದಾಕಿ ಹೋಗ್ತಿದ್ರು, ಏನೋ ಆಗ್ತಿತ್ತು ಒಟ್ಟಿನಲ್ಲಿ. ಇವತ್ತೇನಾದರೂ ಆಗಿರೋದಾದರೆ ಯೇಸು ನಾನು ಹುಡುಕಿ ಬಂದು ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೆ, ಇದಕ್ಕೆ ಬೆಲೆ ಕಟ್ಟೋದಕ್ಕಾಗೋದೇ ಇಲ್ಲ. ನೀವು ಎಷ್ಟು ಕೋಟಿ ತಂದು ಅದಕ್ಕೆ ನೀವು ಸಮ ಮಾಡೋದಕ್ಕಾಗೋದಿಲ್ಲ ಈ ರಕ್ಷಣೆಗೆ. ಇವತ್ತು ಅನೇಕರಿಗೆ ರಕ್ಷಣೆ ಅನುಭವ, ನಾನು ಹೇಳ್ತಾ ಇದ್ದೀನಿ, ಆ ರಕ್ಷಣೆ ಅನುಭವನೇ ಗೊತ್ತಿಲ್ಲ. ಇವತ್ತು ನಾನು ಏನಾದರೂ ಆಗಿದ್ರೆ ನಾನು ಹೊಂದಿದ್ದೀನಲ್ಲ ಈ ರಕ್ಷಣೆಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ಅದ್ಭುತ. ನಾನು ಕೆಟ್ಟವನಾಗಿದ್ದಾಗ ಯೇಸು ಸ್ವಾಮಿ ನನ್ನ ಹುಡುಕಿ ಬಂದ ನೋಡಿ. ನಾನು ಪಾಪದಲ್ಲಿದ್ದಾಗ ಯೇಸು ಸ್ವಾಮಿ ನನ್ನ ಹುಡುಕಿ ಬಂದ ನೋಡಿ. ಅದನ್ನು ಏನು ಕೊಳ್ಳಿಲ್ಲ ಅಂದರೂ ಸಾಕು, ಈ ರಕ್ಷಣೆನ ಕಾಪಾಡಿಕೊಂಡು ಯೇಸು ಮಗನಾಗಿ ಜೀವಿಸಿ, ಯೇಸಪ್ಪ ನಿನ್ನ ಜೊತೆಯಲ್ಲಿರಬೇಕು ಅಂತ ಒಂದು ದಿವಸ ನಾವು ಅಲ್ಲಿರ್ತೀವಿ ನೋಡಿ. ಇದಕ್ಕೆ ಯಾರು ಬೆಲೆನ ಊಹಿಸೋದಕ್ಕಾಗೋದಿಲ್ಲ, ಕಟ್ಟೋದಕ್ಕಾಗೋದಿಲ್ಲ. ಹಲ್ಲೆಲೂಯ. ಆ ಋಣನ ನಾವು ತೀರಿಸೋ ಸ್ಥಾನದಲ್ಲಿದ್ದೀವಿ. ಯೇಸು ನಮ್ಮನ್ನು ಹುಡುಕಿ ಬಂದು ರಕ್ಷಿಸೋದನ್ನು, ಆ ಋಣ ನಾವು ಈ ಭೂಲೋಕದಲ್ಲಿ ಎಷ್ಟು ವರ್ಷ, ಪರಲೋಕಕ್ಕೆ ಹೋದ್ಮೇಲೆ ಋಣ ತೀರಿಸೋದಕ್ಕಾಗೋದಿಲ್ಲ, ಅಥವಾ ನರಕಕ್ಕೆ ಹೋದ್ಮೇಲೆ ಋಣ ತೀರಿಸೋದಕ್ಕಾಗೋದಿಲ್ಲ. ಹುಡುಕಿ ಬಂದು ರಕ್ಷಿಸದ ನೋಡಿ. ಏನು ಮಾಡಬೇಕಪ್ಪ, ಏನು ಕೊಡಬೇಕಪ್ಪ? ನಾನು ಹಿಂಗೆ ಪಾಪದಲ್ಲಿದ್ದಾಗ ನಿನ್ನ ನಾನು ಹುಡುಕಿ ಬಂದು ರಕ್ಷಿಸಿದೆಪ್ಪ, ಅದಕ್ಕೇನು ಕೊಡೋದಕ್ಕಾಗುತ್ತೆ? ರಕ್ಷಣೆಗೊಂಡೆ ಈ ವರ್ಷ.
ಈ ತಿಂಗಳು ಇಂಥ ದಿವಸ ಯೇಸು ಹುಡುಕಿ ಬಂದು ನಾನು ರಕ್ಷಿಸಿದನು, ಆತನ ಪ್ರೀತಿ ಶಿಲುಬೆಯಲ್ಲಿ ತೋರಿಸಿದನು, ನಾನು ಆತನಿಗೆ ಬದಲಾಗಿ ಏನು ಕೊಟ್ಟಿದ್ದೇನೆ. ಮೂರನೇದು, ಒಂದನೇದು ಆತನು ನಮ್ಮನ್ನು ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಬಂದನು, ಆತನು ಮರಣದ ಮೂಲಕ ಅದನ್ನು ನೆರವೇರಿಸಿದನು. ಎರಡನೇದು, ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದನು. ಮೂರನೇದು, ಆತನು ನಮ್ಮ ಶಾಪಗಳನ್ನು ಒತ್ತುಕೊಂಡನು. ಯಾವೊಂದು ಮನುಷ್ಯ ಪಾಪ ಮಾಡ್ತಾನೋ ಶಾಪಕ್ಕೆ ಪ್ರಮೋಷನ್ ಏನಪ್ಪಾ ಅಂತಂದ್ರೆ ಶಾಪ. ಯಾವೊಂದು ಮನುಷ್ಯ ಪಾಪ ಮಾಡ್ತಾನೋ ಆ ಮನುಷ್ಯ ಶಾಪಕ್ಕೊಳಗಾಗ್ತಾನ. ಶಾಪ ಕ್ರೂರವಾದದ್ದು. ಪರಿಶುದ್ಧತೆ ಇಲ್ಲದೆ ಯೇಸುನ ನೋಡೋದಕ್ಕಾಗೋದಿಲ್ಲ. ಪಾಪದಲ್ಲಿದ್ರೆ ಪರಲೋಕಕ್ಕೆ ಹೋಗೋದಕ್ಕಾಗೋದಿಲ್ಲ. ಶಾಪದಲ್ಲಿದ್ರೆ ನಿನಗೆ ಬಿಡುಗಡೆ ಆಗೋದೇ ಇಲ್ಲ. ನಿಜವಾಗಿ ರಕ್ಷಣೆ ಹೊಂದಿದ್ರೆ ಶಾಪದಿಂದ ಬಿಡುಗಡೆ ನೀವು ಹೊಂದಿಕೊಂಡಿರ್ತೀರಿ. ನೀವು ಮತ್ತೊಬ್ಬರಿಗೂ ಆಶೀರ್ವಾದವಾಗಿ ಸಂತೋಷವಾಗಿ ಮಾರ್ಪಟ್ಟಿದ್ದೀರಿ. ಈ ಪರಿಶುದ್ಧತೆನ ನೀವು ಕಾಪಾಡಿಕೊಂಡ್ರೆ ನೀವು ರಕ್ಷಣೆಯಲ್ಲಿ ಇದ್ದೀರಿ. ಪರಿಶುದ್ಧತೆ ಇಲ್ಲದೆ ನಾನು ರಕ್ಷಣೆಯಲ್ಲಿ ಇದ್ದೀನಿ ಅಂದ್ರೆ ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ತಿದ್ದೀರಿ. ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿಯೇ ಯೇಸು ಬಂದಿದ್ದು. ಪ್ರತಿ ನಿಮಿಷ ರಕ್ಷಣೆಗೊಂಡವ್ರು ನೋಡಬೇಕು, ನಾನು ರಕ್ಷಣೆಯಲ್ಲಿದ್ದೀನ. ಇಲ್ಲ ಅಂದರೆ ನೀವು ರಕ್ಷಣೆಗೊಂಡಿರಬೇಕು. ಪಾಪ ಸ್ವಲ್ಪ ಕೂಡ ಇರಬಾರ್ದು, ಯೋಚನೆಗಳಲ್ಲಿರಬಾರ್ದು, ಎಲ್ಲೂ ಇರಬಾರ್ದು. ಅದನ್ನು ಮೂರನೇದು, ನಮ್ಮ ಶಾಪಗಳನ್ನು ಶಿಲುಬೆಯ ಮೇಲೆ ಒತ್ತುಕೊಂಡನು. ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ಅದರ 4ನೇ ವಾಕ್ಯ. ಯೆಶಾಯ 53:4. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದ. ನಮ್ಮ ಕಷ್ಟಗಳನ್ನ ಯೇಸು ಶಿಲುಬೆಯಲ್ಲಿ ಅನುಭವಿಸಿದನು. ನೀನು ನಾನು ಕಷ್ಟ ಅನುಭವಿಸಬಾರದು. ನಮ್ಮ ಕಷ್ಟಗಳನ್ನು ಶಿಲುಬೆಯಲ್ಲಿ, ಅದಕ್ಕೆ ಶಿಲುಬೆ ಮರಣ. ದೇವರ ವಾಕ್ಯ ಹೇಳುತ್ತದೆ ಶಿಲುಬೆ ಆ ಶಿಲುಬೆ ಅದು ಶಾಪದ ಗುರುತು. ಆ ಕಾಲದಲ್ಲಿ ಯಾನೆಲ್ಲ ಶಿಲುಬೆಯಲ್ಲಿ ಆಗ್ತಾ ಇದ್ರು ಅದು ಪಾಪದ ಚಿಹ್ನೆ ಅದು. ಆದರೆ ಯೇಸು ಕ್ರಿಸ್ತನು ನಮ್ಮ ಶಾಪಗಳನ್ನು ಒತ್ತುಕೊಳ್ಳುವುದಕ್ಕಾಗಿ ಆತನು ಶಾಪವಾದನು. ಆದರೆ ರಕ್ಷಣೆಗೊಂಡ ದೇವ ಮಕ್ಕಳು ಶಾಪದಲ್ಲಿರಬಾರದು. ಶಾಪದಿಂದ ಆತ ನಮ್ಮ ಶಾಪಗಳನ್ನು ಒತ್ತುಕೊಂಡನು. ಹಾಗಾದ್ರೆ ರಕ್ಷಣೆಗೊಂಡ ದೇವ ಮಕ್ಕಳು ಶಾಪದಲ್ಲಿರಬಾರದು. ಶಾಪದಲ್ಲಿ ಇದ್ದೀವಿ ಹೆಂಗ್ ಗೊತ್ತಾಗುತ್ತೆ? ನೀವು ತಲೆಮಾರುಗಳನ್ನ ಒಂದ್ಸರಿ ನಿಮ್ಮ ಕಣ್ಣು ಮುಂದೆ ನಿಲ್ಲಿಸ್ಕೊಳ್ಬೇಕು. ನೀವು ನಿಲ್ಲಿಸ್ಕೋಬೇಕು. ಅವ್ರ ಹಿಂದಿನ ತಲೆಮಾರುಗಳನ್ನೆಲ್ಲ ನೋಡ್ಬೇಕು ನೀವು. ಅವ್ರಿಗೂ ನಮಗೇನು ವ್ಯತ್ಯಾಸ ಇದೆ, ಅವ್ರು ಹೇಗೆ ಜೀವಿಸಿದ್ರು ನಾವು ಹೇಗೆ ಜೀವಿಸ್ತಾ ಇದ್ದೀವಿ. ಅವರು ಕಷ್ಟಗಳಲ್ಲೇ, ನಷ್ಟಗಳಲ್ಲೇ, ಹೋರಾಟಗಳಲ್ಲೇ, ಸಮಸ್ಯೆಗಳಲ್ಲೇ, ರೋಗಗಳಲ್ಲೇ, ಬಾಧೆಗಳಲ್ಲೇ, ಸಂಕಷ್ಟಗಳಲ್ಲೇ ಜೀವನ ಮಾಡಿ ಮುಗಿಸಿದ್ರೆ ಆ ಶಾಪ ನಮ್ಮ ಮೇಲೂ ಇದೆ. ಇಲ್ಲ, ಅವರಿಗಿಂತ ನಾವು ವ್ಯತ್ಯಾಸವಾಗಿದ್ದೀರಿ, ನೀವು ಶಾಪದಿಂದ ಬಿಡುಗಡೆ ಆಗಿದ್ದೀರಿ. ದೇವರ ವಾಕ್ಯ ಹೇಳ್ತದೆ, ಆತನು ಒತ್ತವರೆಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು, ಅವನು ಒತ್ತವರೆಯೂ ನಮ್ಮ ಸಂಕಷ್ಟವೇ ಹೌದು. ಆತನು ಶಿಲುಬೆಯಲ್ಲಿ ಹೊತ್ತ ಎಲ್ಲ ಕಷ್ಟಗಳು ನಮ್ಮ ಕಷ್ಟಗಳೇ. ಹಾಗಾದ್ರೆ ನಾವು ತಲೆಮಾರು ಕಷ್ಟ ಅನ್ಕೊಂಡು ಬಂದಿದ್ರೆ ಈ ತಲೆಮಾರು ಅದೇ ಕಷ್ಟದಲ್ಲಿ ಜೀವಿಸೋದಾದ್ರೆ ನೀವು ಇನ್ನೂ ಶಾಪದಲ್ಲಿದ್ದೀರಿ. ರಕ್ಷಣೆನ ಪೂರ್ಣವಾಗಿ ಹೊಂದಿಲ್ಲ. ಪಾಪದಿಂದ ನೀವು ಇನ್ನೂ ಬಿಡುಗಡೆ ಆಗಲಿಲ್ಲ, ಅದಕ್ಕೆ ಶಾಪದಲ್ಲಿದ್ದೀರಿ. ನಿಜವಾದ ರಕ್ಷಣೆ ಒಬ್ಬನಲ್ಲಿದ್ದರೆ ಅವನು ಬಿಡುಗಡೆ ಹೊಂದಿರ್ತಾನೆ. ಅವನು ಬಿಡುಗಡೆ ಹೊಂದಿದರೆ ಅವನು ಶಾಪದಲ್ಲಿ ಜೀವಿಸೋದಿಲ್ಲ, ಅವಳು ಶಾಪದಲ್ಲಿ ಇರೋದಿಲ್ಲ. ಯಾಕೆ? ಯೇಸು ಸ್ವಾಮಿ ನಮ್ಮ ಕಷ್ಟಗಳನ್ನು ಶಿಲುಬೆಯ ಮೇಲೆ ಹೊತ್ತುಕೊಂಡಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ. ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿಯೂ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಹಳೆ ಒಡಂಬಡಿಕೆಯಲ್ಲಿ ಶಾಪ ಎಂಥದ್ದು? ಶಾಪ ಎಷ್ಟು ಕ್ರೂರವಾದದ್ದು? ಶಾಪದ ಗುರುತುಗಳು ಏನು? ಶಾಪಗ್ರಸ್ತನು ಹೇಗೆ ಕಷ್ಟಗಳನ್ನು, ವೇದನೆಗಳನ್ನು ಅನುಭವಿಸುತ್ತಾನೆ? ನೀವು ಯಾಜಕ ಕಾಂಡ, ವಿಮೋಚನಾ ಕಾಂಡ, ಧರ್ಮೋಪದೇಶ ಕಾಂಡ ಪುಸ್ತಕಗಳನ್ನ ಓದಿಕೊಂಡ್ರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 14ನೇ ವಾಕ್ಯದಿಂದ 68ನೇ ವಾಕ್ಯದವರೆಗೂ ಓದಿದ್ರೆ 115 ವಿಧವಾದ ಘೋರವಾದ ಶಾಪದ ಗುರುತುಗಳಿದೆ. ಆ ಶಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಅದನ್ನು ಶಿಲುಬೆಯಲ್ಲಿ ನೆರವೇರಿಸಿದನು. ನಾವು ಶಾಪದಲ್ಲಿದ್ದೀವ, ಶಾಪದಲ್ಲಿ ಇಲ್ವಾ? ಶಾಪದಲ್ಲಿದ್ದರೆ ನಾವು ಬಿಡುಗಡೆ ಹೊಂದಬೇಕು. ಯಾಕೆ? ನಮ್ಮ ಶಾಪನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಒತ್ತುಕೊಂಡನು. ಈಗ ನಾನು ನೀನು ಶಾಪದಲ್ಲಿ ಇರಬಾರ್ದು. ಮೊದಲು ರಕ್ಷಣೆ ಅದನ್ನು ಬಂದಿದೆ ನಮ್ಮನ್ನು ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ.
ಅದನ್ನು ಫಸ್ಟ್ ನಾವು ನೋಡ್ಕೊಳ್ಬೇಕು. ಎರಡನೇದು, ನಾನು ಶಾಪದಲ್ಲಿದ್ದೀನಾ ಇಲ್ವಾ? ಇದ್ರೆ ನೀವು ಬಿಡುಗಡೆ ಹೊಂದಬೇಕು. ದೇವರ ವಾಕ್ಯ ಹೇಳುತ್ತದೆ, ಇನ್ನೊಂದು ಸಾರಿ ಕೂಡ ಓದ್ತೀನಿ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ಆತನು ನಮ್ಮನ್ನು ಬಿಡಿಸಿದನು, ಮರಕ್ಕೆ ತೂಕು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. ಯೇಸು ನಮ್ಮ ಶಾಪಗಳನ್ನು ಹೊತ್ತುಕೊಳ್ಳುವುದಕ್ಕಾಗಿ ಶಿಲುಬೆಯ ಮರಣವನ್ನು ಆತನು ಅನುಭವಿಸಿದನು, ನಿನ್ನನ್ನು ನನ್ನನ್ನು ಶಾಪದಿಂದ ರಕ್ಷಿಸುವುದಕ್ಕೆ. ಅದೇ ಶುಭ ಶುಕ್ರವಾರ. ಯೋಚಿಸ್ಬೇಕು, ಯಾಕೆ ಶುಭ ಶುಕ್ರವಾರ? ಸತ್ಯವೇದದಲ್ಲಿ ಅನೇಕ ಆಧಾರಗಳಿದೆ. ಯೇಸು ಏನಕ್ಕೆ ಬಂದರು, ಯೇಸು ಏನು ಶಿಲುಬೆಯಲ್ಲಿ ನಮಗೆ ನೆರವೇರಿಸಿ ಕೊಟ್ಟರು, ಅದು ನಾವು ಯೋಚನೆ ಮಾಡಿ, ಅದು ನಮ್ಮ ಜೀವನದಲ್ಲಿ ಇದೆಯಾ, ಅದು ನಮ್ಮ ಜೀವನದಲ್ಲಿ ಇದೆಯಾ, ಅದು ನಮ್ಮ ಜೀವನದಲ್ಲಿ ನೆರವೇರಿದೆಯಾ? ನಾವು ಯಾವಾಗಲೂ ಅದನ್ನು ಯೋಚಿಸಬೇಕು. ನಾವು ಯೋಚಿಸಿ ಇದ್ದರೆ ಸಂತೋಷ, ಆ ಸಂತೋಷ ನಮಗಿರುತ್ತೆ, ಆ ಸಂತೋಷ ಮತ್ತೊಬ್ಬರಿಗೂ ಸಿಗುತ್ತೆ. ಸುಮ್ಮನೆ ಸಾಧಾರಣವಾದ ಜೀವನ ಮಾಡಿ ರಕ್ಷಣೆಗೊಂಡು ನೀವು ಸಾಧಾರಣವಾಗಿ ಜೀವಿಸ್ತಾ ಇದ್ದರೆ ರಕ್ಷಣೆನ ನೀವು ಕಳ್ಕೊಂಬಿಟ್ಟಿದ್ದೀರಿ. ಭಕ್ತಿಗಿಂತ ಮುಖ್ಯ ರಕ್ಷಣೆ ಅನುಭವ. ಆ ರಕ್ಷಣೆ ಅನುಭವನೇ ನಮ್ಮನ್ನು ಬಿಡುಗಡೆಗಳಲ್ಲಿ, ಆಶೀರ್ವಾದಗಳಲ್ಲಿ ನಡೆಸೋದು. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ ಅದರ 23ನೇ ವಾಕ್ಯ ಓದಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ, ನಿಮಗೆ ಸ್ವದೇಶವಾಗಿ ಕೊಡುವುದಕ್ಕೆ ದೇಶವು ಅಪವಿತ್ರವಾಗ ಮರಕ್ಕೆ ತೂಗು ಹಾಕಲ್ಪಟ್ಟ ದೇವರ ಶಾಪವನ್ನು ಮರಕ್ಕೆ ತೂಗು ಹಾಕಲ್ಪಟ್ಟವನು. ನನ್ನ ಹತ್ರ ಮತ್ತೊಂದು ಬೈಬಲ್ ಇದೆ. ಯಾಕೆಂದರೆ ತೂಗಾಡುವವನು ದೇವರಿಂದ ಶಾಪಗ್ರಸ್ತನಾಗಿದ್ದಾನೆ. ತೂಗಾಡುವವನು. 2000 ವರ್ಷಗಳ ಹಿಂದೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಶಿಲುಬೆಯಲ್ಲಿ ತೂಗು ಹಾಕಲ್ಪಟ್ಟನು. ಆತನು ಶಾಪಗ್ರಸ್ತನಲ್ಲ, ನಮ್ಮನ್ನು ಶಾಪದಿಂದ ಬಿಡಿಸುವುದಕ್ಕಾಗಿ, ನಮ್ಮ ಶಾಪಗಳನ್ನು ಆತನು ಹೊತ್ತುಕೊಂಡು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಯಾಕೆಂದರೆ ತೂಗಾಡುವವನು ದೇವರಿಂದ ಶಾಪಗ್ರಸ್ತನಾಗಿದ್ದಾನೆ. ಆತ ನನ್ನ ಮರಣಕ್ಕೆ ತಪ್ಪಿಸಿದ್ದಾನೆ. ಮತ್ತೆ ಮರಣನ ಹೆಂಗೆ ಮಾತಾಡೋದು? ನಾನು ಬದುಕಿದ್ದು ಅನೇಕನ ಮರಣಕ್ಕೆ ತಪ್ಪಿಸುತ್ತೇನೆ. ನಿಜವಾದ ರಕ್ಷಣೆ ಇದೆ, ನಿಜವಾದ ಬಿಡುಗಡೆ ಇದೆ. ನಾನು ಶಾಪದಿಂದ ಬಿಡುಗಡೆ ಆಗಿದ್ದೇನೆ. ಯಾರಾದರೂ ರಕ್ಷಣೆಗೊಂಡ ಮೇಲೆ ನಾನು ಸತ್ತೋಗ್ತೀನಿ ನೋಡು, ನೀನು ಇನ್ನೂ ಶಾಪದಲ್ಲಿದ್ದೀಯಾ? ಮರಣನ ಯೋಚನೆ ಮಾಡಬಾರ್ದು. ಮರಣ ಸಂಭವಿಸುತ್ತೆ, ಇಲ್ಲ ನಾನು ಸಾಯೋದಿಲ್ಲ, ನಾನು ದೇಶಕ್ಕೆ ಆಶೀರ್ವಾದ. ತಿರುಗಿ ಹೇಳಿದ್ರೆ ನಿನ್ನ ಶಾಪದಿಂದ ಬಿಡುಗಡೆ ಆಗಿದೆಯಾ? ಸ್ವಲ್ಪ ಕಷ್ಟ ಬಂದ್ರೆ ಸಾಕು, ನಾನು ಏನಕ್ಕೆ ಬದುಕಿದ್ದೀನಿ? ಶಾಪ. ಆ ಶಾಪದಿಂದ ಬಿಡುಗಡೆ ಮಾಡಿದ ಮೇಲೂ ಅನೇಕರು ಶಾಪದಲ್ಲಿದ್ದಾರೆ. ಹೆಂಗ್ ಗೊತ್ತಾಗುತ್ತೆ? ಮರಣನ ಮಾತಾಡ್ತಾರೆ ನೋಡಿ, ಇದೇ ಶಾಪ. ಈ ಶಾಪ ಇನ್ನು ನಮ್ಮ ಮನೆಗಳಲ್ಲಿ, ನಮ್ಮ ಮೇಲೆ ಇದೆ. ಅರೆ ದೇವರ ವಾಕ್ಯ ಹೇಳುತ್ತೆ, ಆತನು ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಶಾಪದಿಂದ ನಮ್ಮನ್ನು ಬಿಡಿಸಿದನು. ರಕ್ಷಣೆಗೊಂಡಿದ್ದೀನಾ? ಆ ಶಾಪದಿಂದ ಬಿಡುಗಡೆ ಆಗಿದ್ದೇನಾ? ಯೇಸು ಶಿಲುಬೆಯಲ್ಲಿ ಹೊತ್ತುಕೊಂಡನು. ದೇವರ ವಾಕ್ಯ ನಮಗೆ ಆಧಾರವಾಗಿದೆ. ಹಲ್ಲೆಲೂಯಾ.